ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಸೈಟ್ ಹಗರಣ ಆರೋಪ ಜುಲೈ ಮೊದಲ ವಾರದಿಂದಲೇ ಶುರುವಾಗಿತ್ತು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈಗ ಸೆಪ್ಟೆಂಬರ್ ಅಂತ್ಯ ಹತ್ತಿರ ಆಗ್ತಾ ಇರುವ ಸಂದರ್ಭದಲ್ಲಿನೇ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆಗೂ ಕೂಡ ಈಗ ಆದೇಶ ಹೊರಬಿದ್ದಿದೆ. ಕೋರ್ಟ್ ನೀಡಿರುವಂತಹ ಆದೇಶದ ನಂತರ ಮುಖ್ಯಮಂತ್ರಿಯವರ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ನಡೆಸಬಹುದು. 3 ತಿಂಗಳ ಒಳಗಡೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನ ಮುಗಿಸಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೋರ್ಟ್ ನೀಡಿದೆ. ಹೀಗಾಗಿ ಮೂಡಾ ಸೈಟ್ ಹಂಚಿಕೆ ಹಗರಣದ ಸುತ್ತಲೂ ಕೂಡ ಈಗ ತನಿಖೆ ಆರಂಭ ಆಗುತ್ತೆ. ಈ ಮೂಡಾ ಸೈಟ್ ಹಂಚಿಕೆಯೇ ಮುಖ್ಯಮಂತ್ರಿಯವರಿಗೆ ಮುಳುವಾಗುತ್ತಾ? ಕೋರ್ಟ್ ಆದೇಶ, ಲೋಕಾಯುಕ್ತ ತನಿಖೆ, ಎಫ್ಐಆರ್ ನಿಂದ ಸಹಜವಾಗಿಯೇ ಟೆನ್ಷನ್ ಕೂಡ ಶುರುವಾಗಿದೆ. ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಕೇರಳಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು. ಅಲ್ಲೊಂದು ಕಾರ್ಯಕ್ರಮ ಪೂರ್ವ ನಿಗದಿಯಾಗಿತ್ತು ನಿಜ, ಆದರೆ ಇದೇ ಸಂದರ್ಭದಲ್ಲಿನೇ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿಯವರು ಅನ್ನುವಂತಹ ಮಾಹಿತಿ ಇದೆ. ಯಾಕಂದರೆ ಅಲ್ಲಿಯ ಕಾರ್ಯಕ್ರಮ ಮುಗಿದ ನಂತರ ಕೆಲ ಕಾಲದವರೆಗೆ ಕೇರಳದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ ಅವರು ಚರ್ಚೆಯನ್ನು ನಡೆಸ್ತಾರೆ. ಮುಂದೆ ಏನು ಮಾಡಬಹುದು, ಯಾವ ಸ್ವರೂಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಎಫ್ಐಆರ್ ದಾಖಲಿಸೋವರೆಗೂ ಕೂಡ ಒಂದು ರೀತಿಯಾದಂತಹ ವಿಚಾರ ಇದ್ದೇ ಇರುತ್ತೆ. ಆದರೆ ಎಫ್ಐಆರ್ ದಾಖಲಾದ ಮೇಲೆ ಕತೆ ಏನು? ಯಾಕಂದರೆ ಒಂದೋ ಕೋರ್ಟಿಂದ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗಬೇಕಾಗತ್ತೆ ಮುಖ್ಯಮಂತ್ರಿಯವರಿಗೆ. ಅವರ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಕೋರ್ಟ್ ಮೂಲಕವಾಗಿ ಅವರಿಗೆ ಏನಾದರೂ ಆ ಎಫ್ಐಆರ್ಗೆ ತಡೆ ಇರ್ಬೋದು ಅಥವಾ ಅವ್ರಿಗೆ ಜಾಮೀನು ಇರ್ಬೋದು, ಈ ರೀತಿಯಾದ ಯಾವುದೋ ಒಂದು ಆಗಿರಬೇಕು. ಆ ಮೂಲಕವಾಗಿ ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಅಂಶ. ಅದೆಲ್ಲಕ್ಕಿಂತ ಮುಂಚಿತವಾಗಿ ನಿಮಗೆ ಇವತ್ತಿನ ಜಡ್ಜ್ಮೆಂಟಲ್ಲಿ ಇದ್ದಂತಹ ಅಂಶಗಳನ್ನು ತೋರಿಸ್ತಾ ಹೋಗ್ತೀನಿ. ಜಡ್ಜ್ಮೆಂಟ್ನ ಸಾರಾಂಶವನ್ನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಇವತ್ತು ತಮ್ಮ ಒಂದು ಜಡ್ಜ್ಮೆಂಟನ್ನು ಕೊಡುವಂತಹ ಸಂದರ್ಭದಲ್ಲಿ ಮೂಡಾ ಹಗರಣದ ಬಗ್ಗೆ ಸಿಎಂ ವಿಚಾರದಲ್ಲಿ ಸಿಎಂ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ DCM ಮತ್ತು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅಂದರೆ 2004ರಲ್ಲಿ ಈ ಜಮೀನನ್ನು ಖರೀದಿ ಮಾಡಿರುವಂಥದ್ದು, 98ರಲ್ಲಿ ಈ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿರುವಂಥದ್ದು. ಆಗಲೂ ಕೂಡ ಸಿದ್ದರಾಮಯ್ಯನವರು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿದ್ದರು, ಆನಂತರ ಮುಖ್ಯಮಂತ್ರಿ ಆಗಿದ್ರು. ಈ ಅವಧಿಯಲ್ಲಿ 14ರಿಂದ 18ರ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು. ನಂತರ ಅವರ ಪತ್ನಿಗೆ ಈ 14 ಸೈಟ್ಗಳು ಬಂದಿರುವಂಥದ್ದು. ಹೀಗಾಗಿ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ವಿಚಾರಗಳು ಉಲ್ಲೇಖ ಆಗಿದ್ದಾವೆ. ಮೂಡಾದಿಂದ ಕೇಳಿ ಬದಲಿ ಸೈಟನ್ನು ಸಿಎಂ ಅವರ ಪತ್ನಿಯವರು ಪಡೆದಿದ್ದಾರೆ. ಅವರೇ ಕೇಳಿದ್ದಾರೆ ಮೂಡಾಗೆ, ನನಗೆ ಬದಲಿ ಸೈಟ್ ಕೊಡಿ ಅಂತೇಳಿ ಕೇಳಿದ್ದಾರೆ. ಹಾಗಾಗಿ ಸಿಎಂ ಪತ್ನಿ ಮೂಡಾಗೆ ಕೇಳಿ 14 ಸೈಟ್ಗಳನ್ನು ಪಡೆದಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತಿನ ಜಡ್ಜ್ಮೆಂಟ್ನಲ್ಲಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಬಡಾವಣೆಯಲ್ಲಿ ಸೈಟನ್ನು ಅವರು ಪಡೆದಿರುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಅಬ್ಸರ್ವೇಷನ್ ಅನ್ನು ಇವತ್ತು ಕೋರ್ಟ್ ಮಾಡಿದೆ. ಇನ್ನು ಮೈಸೂರು ಲೋಕಾಯುಕ್ತದಿಂದ ಇದರ ಬಗ್ಗೆ ತನಿಖೆ ಆಗಬೇಕು. ಈ ತನಿಖೆಯನ್ನ ಮೈಸೂರು ಲೋಕಾಯುಕ್ತರು ಮಾಡಬೇಕು, ಲೋಕಾಯುಕ್ತ ಪೊಲೀಸರು ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. 17A ಅಡಿಯಲ್ಲಿ ಗವರ್ನರ್ ಅವರು ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ. ಅಂದರೆ ತನಿಖೆಗೆ ಬೇಕಾದಂಥ ಅನುಮತಿಯನ್ನು ಸಕ್ಷಮ ಪ್ರಾಧಿಕಾರ ಅನುಮತಿಯನ್ನು ಕೊಟ್ಟಿದೆ 17A ಅಡಿಯಲ್ಲಿ. ಅಂದರೆ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A. ರಾಜ್ಯಪಾಲರ ಅನುಮತಿ ಬಳಿಕವೂ ಕೂಡ ಮುಖ್ಯಮಂತ್ರಿಯವರು ಅದನ್ನು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು ಹೈಕೋರ್ಟ್ನಲ್ಲಿ ಸಿಎಂಗೆ ಯಾವುದೇ ರಿಲೀಫ್ ಸಿಕ್ಕಿಲ್ಲ. ಸಿಎಂ ಅವರು ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ. ಎಲ್ಲ ಕಾರಣಕ್ಕಾಗಿ ಮೂಡಾ ಹಗರಣದ ತನಿಖೆ ಅಗತ್ಯತೆಯೂ ಕೂಡ ಎದ್ದು ಕಾಣ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ಹೈಕೋರ್ಟ್ ಕೂಡ ಹೇಳಿರುವುದಕ್ಕೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಇಲ್ಲಿ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. BNSಗೂ ಮುನ್ನ ಈ ಪ್ರಕರಣ ನಡೆದಿದೆ. ಅಂದರೆ ಇಲ್ಲಿ ಈ ಇಡೀ ಪ್ರಕರಣ ಯಾವಾಗ ನಡೆದಿದೆ ಅನ್ನುವಂಥದ್ದನ್ನು ಡೇಟ್ ವೈಸ್ ಹೋದಾಗ ಇದು ಬಹುತೇಕ 2021ಕ್ಕಿಂತ ಮುಂಚಿತವಾಗಿ ನಡೆದಿರುವಂತಹ ಹಗರಣ ಇದು. ಹೀಗಾಗಿ ಆ ಅವಧಿಯಲ್ಲಿ BNS ಇರಲಿಲ್ಲ. ಹೀಗಾಗಿ CRPC ಸೆಕ್ಷನ್ 156 ಸಬ್ ಕ್ಲಾಸ್ 3ರ ಅಡಿಯಲ್ಲಿ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ಅಂದರೆ ಇಲ್ಲಿ ಇದು ಈ ಒಂದು ಹಗರಣ ನಡೆದಿದೆ ಅನ್ನುವಂಥ ಅಂಶಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದಾಗಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥದ್ದನ್ನು ಹೇಳಿದೆ ಕೋರ್ಟ್. ಹಾಗಾಗಿ 3 ತಿಂಗಳಲ್ಲಿ ತನಿಖಾ ವರದಿಯನ್ನು ಕೂಡ ನೀಡಬೇಕು. ತನಿಖೆಯನ್ನು ಮುಗಿಸಿ ತನಿಖಾ ವರದಿಯನ್ನು ನೀಡಬೇಕು ಮತ್ತು ತನಿಖೆಯನ್ನು ಎದುರಿಸೋದಕ್ಕೆ ಮುಖ್ಯಮಂತ್ರಿಯವರು ಹಿಂಜರಿಯಬಾರದು ಅನ್ನುವಂತಹ ಅಂಶವನ್ನು ಕೂಡ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ.
ಹೀಗೆ ಇವತ್ತು ಕೋರ್ಟ್ ಸ್ಪಷ್ಟವಾಗಿ ಈ ಒಂದು ಪ್ರಕರಣವನ್ನ CRPC ಸೆಕ್ಷನ್ 156 ಸಬ್ ಕ್ಲಾಸ್ 3 ಅಡಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಬೇಕು, ಈ ಹಗರಣದ ತನಿಖೆ ನಡೆಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಇವತ್ತಿನ ಜಡ್ಜ್ಮೆಂಟ್ ಅಲ್ಲಿ ಬಹಳಷ್ಟು ಅಂಶಗಳು ಉಲ್ಲೇಖ ಆಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪರಿಹಾರ ನಿಗದಿ ಬಳಿಕವೂ ಡಿನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಬಂದಿರುವಂತಹ ಜಮೀನು ಏನಿದೆಯಲ್ಲ ಅದನ್ನ ಪರಿಹಾರ ನಿಗದಿ ಆಗಿತ್ತು. ಆ ಜಮೀನಿಗೆ ಯಾವಾಗ ಅದನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಮೂಡ ಹೋಯಿತು 1992ರಲ್ಲಿ, ಅದಾದ ನಂತರ 98ರ ನಡುವೆ ಅದಕ್ಕೆ ಪರಿಹಾರವೂ ಕೂಡ ನಿಗದಿಯಾಗಿತ್ತು. ಎಕರೆಗೆ ಇಷ್ಟು ಅನ್ನುವಂತಹ ರೀತಿಯಿಂದ ಪರಿಹಾರ ನಿಗದಿಯಾಗಿತ್ತು. ದೇವರಾಜು ಅವರು ಮೂಲ ಮಾಲೀಕನೇ ಅಲ್ಲ. ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಬಂದಾಗ ಅದರ ಮೂಲ ಮಾಲೀಕ ದೇವರಾಜು ಆಗಿರಲಿಲ್ಲ. ಹಾಗಿದ್ರೂ ಕೂಡ ಮೂಲ ಮಾಲೀಕ ಅಲ್ಲದಿದ್ರು ಕೂಡ ಅವರು ಡಿನೋಟಿಫಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸರ್ಕಾರಕ್ಕೆ ಅವರು ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಭೂ ಪರಿವರ್ತನೆ ನಿವೇಶನ ಹಂಚಿಕೆಯೂ ಕೂಡ ಅಲ್ಲಿ ಆಗಿದೆ. ಆ ಭೂ ಪರಿವರ್ತನೆಯೂ ಆಗಿತ್ತು, ಹಾಗೆಯೇ ನಿವೇಶನ ಹಂಚಿಕೆಯೂ ಕೂಡ ಆಗಿತ್ತು. ಕಾನೂನು ಬಾಹಿರವಾಗಿ ಭೂ ಪರಿವರ್ತನೆಯನ್ನ ಮಾಡಲಾಗಿದೆ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಲೇಔಟ್ನಲ್ಲಿ ಇದನ್ನ ಖರೀದಿ ಮಾಡಲಾಗಿದೆ. ಈ ಜಮೀನ ಖರೀದಿ ಆಗಿರುವಂತಹ ಪ್ರಕ್ರಿಯೆ ಇದೆಯಲ್ಲ 2004ರಲ್ಲಿ, ಅಷ್ಟೊತ್ತಿಗಾಗ್ಲೇನೆ ಅಲ್ಲಿ ಆ ಜಮೀನು ಅಭಿವೃದ್ಧಿ ಹೊಂದುತ್ತಾ ಇತ್ತು. CM ಬಾಮೈದರಿಂದ ಜಮೀನು ಖರೀದಿ ಬಗ್ಗೆಯೂ ಕೂಡ ಉಲ್ಲೇಖ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿದ್ದಾವೆ. ಇದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇವತ್ತಿನ ಜಡ್ಜ್ಮೆಂಟ್ ಅಲ್ಲಿ. ಇನ್ನು 14 ನಿವೇಶನ ಹಂಚಿಕೆಯು ಕೂಡ ಕಾನೂನು ಬಾಹಿರವಾದಂತಹ ಹಂಚಿಕೆ ಅನ್ನುವಂಥ ಆರೋಪವೂ ಇಲ್ಲಿ ಇದೆ ಅನ್ನೋದನ್ನ ಜಡ್ಜ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ತನಿಖೆ ಮಾಡಿ 3 ತಿಂಗಳಲ್ಲಿ ಕೋರ್ಟ್ಗೆ ವರದಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಇಲ್ಲಿ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಹಾಗೆಯೇ ಪ್ರದೀಪ್ ಕುಮಾರ್ ಇಬ್ರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಸರ್, ಇದು ನಮಗೆ 2ನೇ ಜಯ ಸಿಕ್ಕಿದೆ. ನಿನ್ನೆ ಉಚ್ಚ ನ್ಯಾಯಾಲಯದಲ್ಲಿ 1ನೇ ಜಯ ಸಿಕ್ಕಿತು, ಇವತ್ತು 2ನೇ ಜಯ ಸಿಕ್ಕಿದೆ. ಪ್ರಕರಣವನ್ನು CBI ಕೊಡಿಸೋದಕ್ಕೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಸಲ್ಲಿಸಿ ಮನವಿ ಮಾಡ್ಕೊಳ್ತೀವಿ. ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ CBIಗೆ ಕೊಡೋದಕ್ಕೆ ಆದೇಶ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಹಾಗಾಗಿ ಅವ್ರ ವ್ಯಾಪ್ತಿ ಒಳಪಟ್ಟಂತೆ ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ದಾರೆ. ಸೊ ಇದನ್ನು ನಾವು ಯಾಕಂದ್ರೆ CBI ಕೊಡಬೇಕಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಇರೋದು. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಮನವಿಯನ್ನ ಮಾಡ್ಕೊಳ್ತೀವಿ. ನಾನು ವೆಲ್ಕಮ್ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ. ಆದರೆ ನಿನ್ನೆ ಏನು ಜಡ್ಜ್ಮೆಂಟ್, ಹೈಕೋರ್ಟ್ ಜಡ್ಜ್ಮೆಂಟ್ ಬಂತು, ಅದಾದಾಗಲೇ ಎಚ್ಚೆತ್ತಬೇಕಾಯಿತು ಲೋಕಾಯುಕ್ತ ಸಂಸ್ಥೆ. ಇವತ್ತು ವಿಶೇಷ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಆದೇಶವನ್ನ ಮಾಡಿದೆ. ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಕೂಡಲೇ FIR ನ ರಿಜಿಸ್ಟರ್ ಮಾಡಬೇಕು, ಎನ್ಕ್ವೈರಿನ ಸ್ಟಾರ್ಟ್ ಮಾಡಬೇಕು. ಅವ್ರಿಗೇನಾದ್ರೂ ಗೌರವ ಇದ್ರೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೌರವ ಇದ್ರೆ, ಪ್ರಜಾತಂತ್ರದ ಬಗ್ಗೆ ಗೌರವ ಇದ್ರೆ, ಈ ಡೆಮಾಕ್ರಸಿ ಸಿಸ್ಟಮ್ ಬಗ್ಗೆ ಗೌರವ ಇದ್ರೆ ಈ ಕೂಡಲೇ ರಾಜೀನಾಮೆ ತಗೋಬೇಕು ಅವ್ರದ. ಹೀಗೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ದೂರುದಾರರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣ ಕೇವಲ ಲೋಕಾಯುಕ್ತ ಮೂಲಕ ತನಿಖೆ ಅಲ್ಲ, ಇದರ ತನಿಖೆಯನ್ನ CBI ಮೂಲಕ ಮಾಡಿಸಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಸಲ್ಲಿಸುವುದರ ಕಡೆಗೆ ಹೊರಟಿದ್ದಾರೆ. ಇಲ್ಲಿ ಇನ್ನಷ್ಟು ಅಂಶಗಳಿದ್ದಾವೆ. ಈಗ ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ತನಿಖೆ ಹೇಗೆ ಶುರು ಆಗುತ್ತೆ ಅನ್ನುವಂಥ ಅಂಶವನ್ನು ನಾವು ನೋಡಬೇಕು. ಇಲ್ಲಿ ಮೈಸೂರು ಲೋಕಾಯುಕ್ತ SP FIR ಅನ್ನ ಮಾಡ್ಕೊಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಸೆಕ್ಷನ್ 17A ಅಡಿಯಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅಥವಾ ತನಿಖೆಗೆ ಅನುಮತಿ ಕೊಟ್ಟಿರೋದ್ರಿಂದಾಗಿ ಅದರ ಪ್ರಕಾರವಾಗಿ SP ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದ ಪ್ರತಿ ಕೈ ಸೇರ್ತಾ ಇದ್ದಂತೆ ಅವರು FIR ಅನ್ನ ಮಾಡ್ಕೊಳ್ತಾರೆ. ಈಗ ಈ ಜವಾಬ್ದಾರಿ ಲೋಕಾಯುಕ್ತ SP ಇರುತ್ತೆ. ಹೀಗಾಗಿ ಬಹುತೇಕ ಇವತ್ತು ಸಂಜೆ ತಪ್ಪಿದ್ರೆ ನಾಳೆ FIR ಅನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಕಾನೂನು ಪರಿಣತರ ಜೊತೆಗೆ ಚರ್ಚೆ ಮಾಡಿ FIR ಅನ್ನ ಅವರು ಹಾಕ್ತಾರೆ. ಅಂದ್ರೆ ಇಲ್ಲಿ FIR ಹಾಕಬೇಕಾ, ಪ್ರೈಮ್ ಆಫೀಸಿ ಪ್ರಾಥಮಿಕವಾಗಿರುವಂತಹ ಮಾಹಿತಿಯನ್ನು ಪಡ್ಕೊಂಡು ನಂತರ FIR ದಾಖಲಿಸಿಕೊಳ್ಬೇಕಾ, ಅವೆಲ್ಲವನ್ನೂ ಕೂಡ ವಿವೇಚನೆ ತನಿಖಾಧಿಕಾರಿಗೆ ಇರುತ್ತೆ. ತನಿಖಾಧಿಕಾರಿ ನಿರ್ಧಾರ ಮಾಡ್ತಾರೆ. ದೂರಿನಲ್ಲಿರುವಂತಹ ಎಲ್ಲರ ಹೆಸರಿನ ಮೇಲೂ ಕೂಡ FIR ಮಾಡಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ, ಸಿದ್ದರಾಮಯ್ಯನವರ ಪತ್ನಿ ವಿರುದ್ಧ, ಪುತ್ರನ ವಿರುದ್ಧ, ಅಂದರೆ ಇಡೀ ಸಿದ್ದರಾಮಯ್ಯನವರ ಫ್ಯಾಮಿಲಿ ವಿರುದ್ಧ ಅಂತಲೇ ಹೇಳ್ಬೋದು ಅದನ್ನ. ಜೊತೆಗೆ ಇಲ್ಲಿ ಅವರ ಬಾಮೈದನ ವಿರುದ್ಧವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, CM ಪತ್ನಿ ಪಾರ್ವತಿ ಇವರಿಬ್ಬರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಬಹುದು. CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೇಲೂ ಕೂಡ FIR ಅನ್ನ ದಾಖಲಿಸಿಕೊಳ್ಬಹುದು. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ ಆಯುಕ್ತರು, ಅಧ್ಯಕ್ಷರು, ಅಧಿಕಾರಿಗಳ ಮೇಲೂ ಕೂಡ FIR ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ
ಅವರ ಕಾರಣಕ್ಕಾಗಿಯೇ ಅವರೇ ಈ 14 ಸೈಟ್ಗಳನ್ನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿಸಿಟ್ಟಿರ್ತಾರಲ್ಲ, ಇದೆಲ್ಲವೂ ಕೂಡ ಹಿಂಗಾಯಿತು ಅನ್ನೋದರ ತನಿಖೆ ಆಗಬೇಕಾಗಿದೆ. ಒಂದ್ಸಲ FIR ದಾಖಲಿಸಿದರೆ ಸಿದ್ದರಾಮಯ್ಯನವ್ರನ್ನ ಆರೋಪಿ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಆರೋಪಿ ಆಗ್ತಾರೆ. ಇಲ್ಲಿವರೆಗೂ ಕೂಡ ಆಪಾದನೆ ಏನೇ ಹೊರಗಡೆ ನಡೀತಾ ಇರ್ಬೋದು, FIR ದಾಖಲಾಗ್ತಾ ಇದ್ದಂತೆಯೇ ಅವರು ಆರೋಪಿ ಆಗ್ತಾರೆ. ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ಅದರ ಬಗ್ಗೆ ನಾನು ಮುಂದೆ ನಿಮಗೆ ಮತ್ತಷ್ಟು ವಿವರಗಳನ್ನು ನೀಡ್ತೀನಿ, ಯಾವ ಕಾರಣಕ್ಕಾಗಿ ಇದು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು CM ವಿಚಾರಣೆ ಹೇಗೆ ನಡೆಯುತ್ತೆ ಅನ್ನುವಂಥ ವಿಷಯಕ್ಕೆ ಬಂದಾಗ, CRPC ಸೆಕ್ಷನ್ 156 ಸಬ್ ಕ್ಲಾಸ್ 3 ಅಡಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಈಗ ತನಿಖೆಗೆ ಆದೇಶವನ್ನು ಮಾನ್ಯ ನ್ಯಾಯಾಲಯ ಹೊರಡಿಸಿದೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಹೊರಡಿಸಿದೆ. ಮೂಡಾ ಕೇಸ್ನಲ್ಲಿ ತನಿಖೆ ಹಂತದಲ್ಲಿ CM ಅವರನ್ನು ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರು ನಿರ್ದಿಷ್ಟ ದಾಖಲೆಗಳೊಂದಿಗೆ ಅವರ ಹತ್ರ ಸ್ಪಷ್ಟನೆಯನ್ನು ತನಿಖಾಧಿಕಾರಿ ಕೇಳಬಹುದು. ಇಂತಿಂಥ ದಾಖಲೆಗಳಿದ್ದಾವೆ, ಈ ರೀತಿಯಾಗಿ ನೀವು ಪ್ರಭಾವ ಬೀರಿದ್ದೀರಿ ನೋಡಿ, ನಿಮ್ಮ ಪತ್ನಿ ಇಂಥ ದಿವಸ ಸೈಟ್ಗೆ ಅರ್ಜಿ ಹಾಕಿದ್ದಾರೆ, ಅವ್ರಿಗೆ ದಾನಪತ್ರ ಬಂದಿರುವಂಥದ್ದು ಇಂಥ ದಿವಸ, ಆ ದಾನಪತ್ರ ಬಂದಿರುವಂಥ ಜಮೀನನ್ನು ಖರೀದಿ ಮಾಡಿರುವಂಥದ್ದು ಮಹದೇವ ಸ್ವಾಮಿಯವರು, ಮಲ್ಲಿಕಾರ್ಜುನ ಸ್ವಾಮಿಯವರು ಇಂಥ ದಿವಸ, ಹಾಗೆ ಅವರು ಖರೀದಿ ಮಾಡಿದಾಗ ನೀವು ಉಪಮುಖ್ಯಮಂತ್ರಿ ಆಗಿದ್ರಿ, ನೀವು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಹೇಗೆ ಜಮೀನು ಖರೀದಿ ಮಾಡಿದ್ರು, ಅವ್ರಿಗೆ ಈ ಹಣ ಇಲ್ಲಿಂದ ಬಂತು, ಅಥವಾ ನಿಮ್ಮ ಪತ್ನಿಗೆ ಬೇಕಾಗಿಯೇ ಅವರು ಜಮೀನನ್ನು ಖರೀದಿ ಮಾಡಿದ್ರ, ನಿಮ್ಮ ಪತ್ನಿಗೆ ಈ ಒಂದು ಜಮೀನನ್ನು ದಾನಪತ್ರ ಮಾಡಿಕೊಡ್ಬೇಕು ಅನ್ನೋಂಥ ಕಾರಣಕ್ಕಾಗಿಯೇ ಜಮೀನು ಖರೀದಿ ಮಾಡಲಾಗಿದೆ. ಈ ರೀತಿಯಂಥ ಅನೇಕ ಪ್ರಶ್ನೆಗಳನ್ನು ತನಿಖಾಧಿಕಾರಿಗೆ ಆ ಹಂತದಲ್ಲಿ ಏನೇನು ಪ್ರಶ್ನೆಗಳು ಬರ್ತಾವೋ ಆ ಎಲ್ಲ ಪ್ರಶ್ನೆಗಳನ್ನು ಮುಖ್ಯಮಂತ್ರಿಯವರಿಗೆ ಕೇಳಬಹುದು. ಹಾಗೆಯೇ ನಿರ್ದಿಷ್ಟ ಪ್ರಶ್ನಾವಳಿಯನ್ನು ಕೂಡ ಅವರು ರೆಡಿ ಮಾಡಿಕೊಂಡು ವಿಚಾರಣೆ ನಡೆಸಬಹುದು. ಅಂದರೆ ಮೊದಲೇ ಒಂದಿಷ್ಟು ದಾಖಲೆಗಳನ್ನು ಆಧರಿತವಾಗಿ ಅದರಲ್ಲಿರುವಂತಹ ಭಾಳಷ್ಟು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಅದರ ಮೇಲ್ಗಡೆ ಆ ನಿರ್ದಿಷ್ಟ ಪ್ರಶ್ನಾವಳಿಯೊಂದಿಗೆ ಇವ್ರನ್ನ ಕ್ವಶನ್ ಮಾಡ್ಬೋದು. ಇನ್ನು ಸೈಟ್ ಹಂಚಿಕೆಯಲ್ಲಿ CM ಪಾತ್ರದ ಬಗ್ಗೆಯೂ ಕೂಡ ಪ್ರಶ್ನಿಸಬಹುದು. ವಿಶೇಷವಾಗಿ 2010ರಲ್ಲಿ ದಾನಪತ್ರ ಆಗುತ್ತಲ್ಲ, 10ರಲ್ಲಿ ದಾನಪತ್ರ ಆದಮೇಲೆ 14ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅರ್ಜಿ ಹಾಕ್ತಾರೆ ನಂಗೆ ಪರಿಹಾರ ಕೊಡಿ ಅಂತೇಳಿ, 19ರಲ್ಲಿ ಬಹುತೇಕ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ 2020ರಲ್ಲಿ ನಿರ್ಧಾರ ಆಗುತ್ತೆ, ನಂತರ ಸೈಟ್ಗಳ ಹಂಚಿಕೆ ಆಗುತ್ತೆ. ಈ ಹಂತಗಳಲ್ಲಿ ಮುಖ್ಯಮಂತ್ರಿಯವರು ಆಗ ಅವರು ಸೈಟ್ ಹಂಚಿಕೆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿಲ್ಲದೇ ಇದ್ದಿರಬಹುದು, ಆದರೆ ಅವರು ಕರ್ನಾಟಕ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವರ ಪ್ರಭಾವವನ್ನು ಅವರು ಬೀರಿದ್ದಾರಾ, ಈ ವಿಚಾರವನ್ನು ಕೂಡ ಪ್ರಶ್ನಿಸಬಹುದು. ಇನ್ನು CMಗೆ ನೋಟಿಸ್ ನೀಡಿ ವಿಚಾರಣೆಗೂ ಕೂಡ ಕರೆಸಿಕೊಳ್ಳಬಹುದು. ಅವರನ್ನು ಲೋಕಾಯುಕ್ತ ಕಚೇರಿಗೆ ಬನ್ನಿ ಅಂತ ಕರೀಬಹುದು. ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತ SPಯ ಎದುರುಗಡೆ ಕುಳಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗತ್ತೆ. ಇಂತಹ ಪ್ರಕರಣದಲ್ಲಿ ನೋಡಿ, ಸಾಮಾನ್ಯವಾಗಿ ಅಧಿಕಾರಿಗಳು ಮುಖ್ಯಮಂತ್ರಿ ಬಂದಾಗ ಸೆಲ್ಯೂಟ್ ಹೊಡಿತಾರೆ, ಸೆಲ್ಯೂಟ್ ಹೊಡೆದು ನಿಂತ್ಕೊಳ್ತಾರೆ, ಮುಖ್ಯಮಂತ್ರಿಯವರು ಕೂತಿರ್ತಾರೆ, ಅಧಿಕಾರಿಗಳು ನಿಂತು ಅವರಿಗೆ ಸೆಲ್ಯೂಟ್ ಹೊಡೆದ ನಂತರ ಅವ್ರಿಗೆ ವಿವರಣೆಯನ್ನು ಕೊಡುವಂಥದ್ದನ್ನು ಕೂಡ ನಾವು ನೋಡ್ತೀವಿ ಅನೇಕ ಸಂದರ್ಭಗಳಲ್ಲಿ. ಅದು ಈ ವಿಚಾರದಲ್ಲಿ ಹಾಗಾಗಲ್ಲ. ಸಿದ್ದರಾಮಯ್ಯನವರು ತನಿಖಾಧಿಕಾರಿ ಎದುರುಗಡೆ ಹೋಗಿ ಕುಳಿತು ವಿವರಣೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಲೋಕಾಯುಕ್ತ ತನಿಖೆಗೆ CM ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಬೇಕು. ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ಈ ವಿಚಾರದಲ್ಲಿ ಕೋರ್ಟ್ ಕೂಡ ಹೇಳಿದೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಹೇಳಿದೆ, ತನಿಖೆಯನ್ನು ಎದುರಿಸುವಂಥ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಹಿಂಜರಿಬಾರದು ಅನ್ನೋದನ್ನು ಕೋರ್ಟ್ ಹೇಳಿದೆ. ಇನ್ನು ಸೆಕ್ಷನ್ 17A ಪ್ರಕಾರ ಅಧಿಕಾರಿಗಳ ವಿಚಾರಣೆಯೂ ಕೂಡ ನಡೆಯುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ಅಧಿಕಾರಿಗಳ ವಿಚಾರಣೆ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿಚಾರಣೆಗೂ ಮುಂಚಿತವಾಗಿ ಸಮಗ್ರ ದಾಖಲೆಗಳನ್ನು ರೆಡಿ ಮಾಡಬೇಕಾಗತ್ತೆ ತನಿಖಾಧಿಕಾರಿಯವರು. ಯಾಕಂದರೆ ಅಧಿಕಾರಿಗಳ ವಿರುದ್ಧ ಇರುವಂತಹ ಚಾರ್ಜಸ್ ಏನು, ಅವರು ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಗಿದಾರರಾಗಿದ್ದಾರೆ, ಯಾವ ಸ್ವರೂಪದಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ, ಇದಕ್ಕೆ ಪೂರಕವಾದಂತಹ ದಾಖಲೆ ರೆಡಿ ಮಾಡಬೇಕು. ತನಿಖೆ ಮಾಡೋದಕ್ಕೆ ಅನುಮತಿಯನ್ನು ಕೋರಿ ಮೊದಲು ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೀಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂಥದಕ್ಕೂ ಕೂಡ ಅದಕ್ಕೆ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ. ವಿಚಾರಣೆ ನಡೆಸೋದಕ್ಕೆ ಸಕ್ಷಮ ಪ್ರಾಧಿಕಾರದ ಒಪ್ಪಿಗೆ ಬೇಕಾಗುತ್ತೆ. ಇಲ್ಲಿ ಯಾರು ಆರೋಪಿ ಸ್ಥಾನದಲ್ಲಿರ್ತಾರಲ್ಲ ಅಂತಹ ಅಧಿಕಾರಿಗಳನ್ನ ವಿಚಾರಣೆ ನಡೆಸೋದಕ್ಕೆ ಯಾವ ದಿನ ಯಾವ ಟೈಮ್ನಲ್ಲಿ ವಿಚಾರಣೆ ಅನ್ನೋದನ್ನು ಕೂಡ ನಂತರ ಲೋಕಾಯುಕ್ತ ಪೊಲೀಸ್ ಅಧಿಕಾರಿ ನಿರ್ಧಾರವನ್ನು ಮಾಡ್ತಾರೆ. ಸಕ್ಷಮ ಪ್ರಾಧಿಕಾರ ಅನುಮತಿ ಕೊಡೋದಕ್ಕೆ ತಡ ಮಾಡಬಹುದು. ಹಾಗೇನಾದ್ರೂ ತಡ ಮಾಡ್ತು ಅಂತ ಹೇಳಿ ಆದರೆ ಇಡೀ ತನಿಖೆಯ ಪ್ರಾಸೆಸ್ ಡಿಲೇ ಆಗುತ್ತೆ. ಅಂದರೆ ಟೈಮ್ ಬೈ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಆದರೆ 3 ತಿಂಗಳಲ್ಲೇ ವರದಿ ಬೇಡ, ಅದು 6 ತಿಂಗಳಾಗಲಿ 3 ವರ್ಷ ಆಗಲಿ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡಿದರೆ ಆಗ ಡಿಲೇ ಆಗಬಹುದು.
ಇವೆಲ್ಲವೂ ಕೂಡ ಸಾಧ್ಯತೆಗಳು ಇದ್ದೇ ಇರ್ತವೆ.